ತಿಂಗಳ ಕೊನೆಯ ಸಂಕ್ರಮಣದ ಪ್ರಯುಕ್ತ ಬೆಳತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಸಮೀಪದ ಪುಟ್ಟಪುಟ್ಲಕ್ಕು ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಕೊರಗಜ್ಜ ದೈವದ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ದೈವಾರಾಧನೆ ನಡೆಯಿತು. ತುಳುನಾಡಿನ ಸಂಪ್ರದಾಯದಂತೆ ಪ್ರತಿ ತಿಂಗಳ ಕೊನೆಯ ಸಂಕ್ರಮಣ ಮುಗಿದ ಮೇಲೆ ಹೊಸ ತಿಂಗಳ ಪ್ರಾರಂಭದ ಪ್ರಯುಕ್ತ ಕೊರಗಜ್ಜನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ ವಿಶೇಷ ಕೊರಗಜ್ಜನ ಕೋಲ ನಡೆಯುತ್ತದೆ. ಪ್ರತಿ ತಿಂಗಳು ಸಂಕ್ರಮಣದಂದು ಕೊರಗಜ್ಜನ ಹರಕೆಯ ಕೋಲ ನಡೆಯುವುದು ಇಲ್ಲಿನ ವಿಶೇಷವಾಗಿದ್ದು, ಕೋಲ ನೋಡಲು ಪ್ರತಿ ತಿಂಗಳು ಇಲ್ಲಿಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಜೊತೆಗೆ ಭಕ್ತಾದಿಗಳು ಕೊರಗಜ್ಜನಿಗೆ ಪ್ರಿಯವಾದ ಚಕ್ಕುಲಿ ತಿನಿಸುಗಳನ್ನ ಇಟ್ಟು ಭಕ್ತಿಯಿಂದ ಬೇಡಿಕೊಂಡು ಕೊರಗಜ್ಜನ ಕೋಲ ಕುಣಿತವನ್ನ ಕಣ್ತುಂಬಿಕೊಳ್ತಾರೆ. ದೂರದ ಊರುಗಳಿಂದ ಕೊರಗಜ್ಜನ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿ ವಿಶೇಷ ಮಾಂಸ ಭೋಜನ ಹಾಗೂ ಸಸ್ಯ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಿರುತ್ತಾರೆ. ಭಕ್ತಾದಿಗಳು ಕೊರಗಜ್ಜನ ಬಳಿ ತಮ್ಮದೇ ಆದ ಪ್ರಶ್ನೆಯನ್ನು ಇಟ್ಟು ಪರಿಹಾರ ಕಂಡುಕೊಂಡ ಭಕ್ತಾದಿಗಳು ಸಂತೋಷವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಜನರ ಕಷ್ಟಗಳನ್ನ ದೇವರ ಹತ್ರ ಹೇಳಿಕೊಳ್ಳೋಕೆ ಆಗಲ್ಲ, ಆದ್ರೆ ತುಳುನಾಡಲ್ಲಿ ನಮ್ಮ ಕಷ್ಟಗಳನ್ನ ದೈವಗಳ ಮೂಲಕ ಹೇಳಿಕೊಳ್ಳುವ ಅವಕಾಶವಿದೆ. ನಮ್ಮ ಕಷ್ಟಗಳನ್ನ ದೈವದ ಹತ್ತಿರ ವಿಚಾರಣೆ ಮಾಡಿ ದೈವ ಕೊಟ್ಟ ನುಡಿಯಂತೆ ನಡೆದು ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆದ್ರೆ ಅವರು ಇಲ್ಲಿ ಬಂದು ಭಕ್ತಿಯಿಂದ ಸೇವೆ ಕೊಡ್ತಾರೆ ಎಂದು ಒಬ್ಬ ಭಕ್ತರು ತಿಳಿಸಿದ್ರು.
ಆ ಬಾಲಕನಂತೆ ಅನಾರೋಗ್ಯ ಮುಳ್ಳು ಮಾತಲ ಗುಣವನ್ನಂಚಿನ ಪೊತ್ತು ಆಗಲ್ಲ ಇದು ಸೇವೆಯನ್ನು ಕೊರಲಿತ್ತಿಲ್ಲ ಎನ್ನುವ ಆದ್ಯ ಗುಣವಂತು ಕೊರವೇನು ಬರುವ ಉದ್ದೇಶ ಈ ಒಂದು ಇದು ಪಾಪದ ಸಂಸಾರ ಈ ಸೇವೆಯನ್ನು ಕೊಡ್ತೇವೆ ಅಂಜನೆ ಭುವನೇಶ್ವರಿಗೆ ಮಣ್ಣಿಗೆ ಬರ್ತೇವೆ ಇದಕ್ಕೆ ದುಪ್ಪಳ ಸೇವೆಯನ್ನು ಕೊಡ್ತೇವೆ ಕೊರಲಿತ್ತಲ್ಲ ದಾರಿನ ಮೂರ್ತಿ ಸಂಸ್ಕಾರಗಳನ್ನು ಲಗ್ನಾರ್ಥಿಯ ಒಳಗಗಳು ಲಗ್ನಾರ್ಥಿ ಲಗ್ನದ ವಿಘ್ನವೊಂದುಂಟು ಅರ್ಜಗೊಂದು ಸೇವೆಯನ್ನು ಕೊರಲಿತ್ತಿಲ್ಲ ಆ ವಿಘ್ನ ದೂರ ಬಂದಿದೆ ಆಯ್ದ ಅತಿ ಬೇಗ ಸಂಸಾರಕ್ಕೆ ಲಗ್ನವಾಗಿ ಒದಗಾದುದರು ಅಂಚನೆ ಮಲ್ಪಂಚಿನ ಉದ್ಯೋಗಗಳ ಅದಕ್ಕೆ ಬೆರೆಸಾದ ಉಂಟು ಅನುಕೊಂಡ ಉದ್ದೇಶ ಒಂದು ಇಡೀ ಅಪೂರ್ಣೇಶ್ವರಿ ಬಂದಿದ್ದು ಮತ್ತೆ ಸಂಸಾರಕ್ಕೆ ಸೇವೆಯನ್ನು ಕೊಡ್ತಾರೆ ಅಪಘಾತ ಇತರ ಆದರೂ ಕೊಡ್ತರು ಜೋಡಿ ನಮಸ್ತೆ, ನನ್ನ ಹೆಸರು ರುಕ್ಮಯ ಮಡಿವಾಳ ಅಂತ. ಈ ಕ್ಷೇತ್ರದ ಮಧ್ಯಸ್ಥ ನಾನು. ಅದೇ ರೀತಿ ಈ ಕ್ಷೇತ್ರ ಇರುವುದು ಕಡಬ ತಾಲೂಕು ಕೌಕ್ರಾಡಿ ಗ್ರಾಮದ ಕೊಕ್ಕಡ ಪಟ್ಲಡ್ಕ ಎಂಬಲ್ಲಿ ಇರುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕ್ರಮಣ ಭಕ್ತರ ಅಗೆಳು ಸೇವೆ, ಅದೇ ರೀತಿ ಪ್ರತಿ ಸಂಕ್ರಮಣದ ಹೊತ್ತು ಭಕ್ತರ ಹರಕೆ ಕೋಲ ಸೇವೆ ನಡೀತಾ ಇರುತ್ತೆ. ಅದೇ ರೀತಿ ಫೆಬ್ರವರಿಯಲ್ಲಿ ವರ್ಷದ ಕೋಲ ಸೇವೆ ನಡೆಯುತ್ತೆ. ಇಲ್ಲಿ ಅಧಿಕಾರದ ದೈವ ಅಂದ್ರೆ ಮೂವೇರು ಮುಗಿಯರ್ಲು ತಣ್ಣಿಮಾಣಿಗ, ಅದೇ ರೀತಿ ಚಾಮುಂಡಿ ಗುಳಿಗ, ಅಧಿಕಾರ ಕೊರಗಜ್ಜ. ಈ ಜಾಗದಲ್ಲಿ ಈ ದೈವಗಳು ಇರುತ್ತೆ. ಅದೇ ರೀತಿ ಈ ಫೆಬ್ರವರಿಯಲ್ಲಿ ಎಲ್ಲಾ ದೈವಗಳಿಗೆ ಕೋಲ ಸೇವೆ ನಡೆಯುತ್ತೆ. ಪ್ರತಿ ಸಂಕ್ರಮಣ ಸೇವೆ ಹೊತ್ತಿಗೆ ಭಕ್ತರು ಕೆಲವು ಕಷ್ಟಗಳೆಲ್ಲ ಇಲ್ಲಿ ಪರಿಹಾರ ಆಗಿದೆ. ಅದೇ ರೀತಿ ಮಾತನಾಡದೆ ಇರುವವರ ಕಷ್ಟ ಪರಿಹಾರ ಆಗಿದೆ. ಈ ಕ್ಷೇತ್ರದಲ್ಲಿ ಬಂದು ಒಬ್ರು ಧಾರವಾಡದ ಕಡೆ ಒಂದು ಹುಡುಗಿ ಅದೆಷ್ಟೋ ವರ್ಷ ಮಾತನಾಡದೇ ಇದ್ದಂತ ಹುಡುಗಿ ಇಲ್ಲಿ ಬಂದು ಮಾತನಾಡಿದಂತ ಇದೆ. ಅದೇ ರೀತಿ ಕಳ್ಳತನ ಅಥವಾ ಇನ್ನಿತರ ಆರೋಗ್ಯದ ವಿಚಾರದಲ್ಲಿ ನಡೆಯಲಾಗದಂತವರು ಇದ್ರೆ ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ ಆ ಅಜ್ಜ ಎಲ್ಲ ಸೇವೆಯನ್ನು ನಡೆಸಿಕೊಡುತ್ತಾರೆ. ಅದೇ ರೀತಿ ಧರ್ಮದಲ್ಲಿ ಇದ್ರೆ ಅಧರ್ಮ ಆಗದಾಗೆ ಹೊರಗಜ್ಜ ನಡೆಸಿಕೊಡುತ್ತಾರೆ ಎಂಬುದು ಇಲ್ಲಿಯ ನಂಬಿಕೆ. ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಆರ್ಯ ಅಂತ ಹೇಳಿ. ಇದು ಶ್ರೀ ಕ್ಷೇತ್ರ ಪಟ್ಲಡ್ಕ ಅಂತ ಪ್ಲೇಸ್ ನೇಮ್. ಇದು ಕೊಕ್ಕಡದಿಂದ ಜಸ್ಟ್ 1 ಕಿಲೋಮೀಟರ್ ದೂರ, ಗಂಟೆ ಗಣಪತಿಯಿಂದ ಒಂದು 5 ಕಿಲೋಮೀಟರ್ ದೂರ, ಧರ್ಮಸ್ಥಳದಿಂದ ಒಂದು 18ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈ ಕಡೆ ಸುಬ್ರಹ್ಮಣ್ಯ ಹೋದ್ರೆ ಒಂದು 30ರಿಂದ 35 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ಬರುತ್ತೆ. ಬಸ್ಸಲ್ಲಿ ಬರೋರಿದ್ರೆ ಇಲ್ಲಿ ಕೊಕ್ಕಡ ಅಂತ ಜಂಕ್ಷನ್ ಸಿಗುತ್ತೆ. ಧರ್ಮಸ್ಥಳ ಬಸ್ಸಲ್ಲಿ ಬಂದ್ರೆ ಬೆಂಗಳೂರು, ಮೈಸೂರು ಆ ಕಡೆಯಿಂದ ಬರುವವರು ಕೊಕ್ಕಡ ಜಂಕ್ಷನ್ ಅಲ್ಲಿ ಟಿಕೆಟ್ ಮಾಡಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ ಬಂದು ಒಂದು 70 ರೂಪೀಸ್ 80 ರೂಪೀಸ್ ಚಾರ್ಜ್ ಮಾಡ್ತಾ ಇರ್ಕೊಳ್ತಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಪ್ರತಿ ಸಂಕ್ರಮಣ ದಿವಸದಂದು ಹರಕೆಯ ಕೋಲ ಆಗ್ತದೆ. ಇಲ್ಲಿ ವಾರ್ಷಿಕ ಕೋಲ ಬಂದು ಬಿಟ್ಟು ಫೆಬ್ರವರಿ 14ಕ್ಕೆ ಆಗ್ತದೆ, 14-15ಕ್ಕೆ ಆಗ್ತದೆ. ಆ ದಿವಸ ಇಲ್ಲಿ ಮುಗೇರ ದೈವಗಳಿಗೆ ಮತ್ತು ತನ್ನಿಮಾಣಿಕ ಸ್ವಾಮಿ ಕೊರಗಜ್ಜ ದೈವಗಳಿಗೆ ಕೋಲನೆ ವಾಸವಾಗ್ತದೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಸಂಕ್ರಮಣ ದಿವಸದಂದು ಹರಕೆಯ ಕೋಲ. ಈಗ ಇಲ್ಲಿಗೆ ಬಂದಂತ ಅನೇಕ ಭಕ್ತರಿರ್ತಾರೆ, ಅವರ ಕಷ್ಟಗಳಿರ್ತವೆ. ಕಷ್ಟಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕಷ್ಟಗಳಿರ್ತವೆ. ಆ ಕಷ್ಟಗಳೆಲ್ಲ ಪರಿಹಾರ ಆದ್ರೆ ಅವರು ಭಕ್ತಿಯಿಂದ ಕೊಡುವಂತ ಸೇವೆ. ವಿಶೇಷವಾಗಿ ಇಲ್ಲಿ ಎಂತ ಅಂತ ಹೇಳಿದ್ರೆ ಇವತ್ತು 2 ಕೋಲ ನಡೀತಾ ಇದೆ. ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೇವೆ. ಯಾವ ತರ ಅಂತ ಹೇಳಿದ್ರೆ ನಾವು ಈಗ ಹರಕೆ ಕೊಟ್ಟವರಿಗೆ ದೈವದಿಂದ ನುಡಿಕೊಟ್ಟ ಆದ ನಂತರ ಬಂದ ಭಕ್ತಾದಿಗಳಿಗೆ ಅವರ ಕಷ್ಟಗಳು ನೇರವಾಗಿ ದೇವರ ಹತ್ರ ನಮಗೆ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಸೊ ನನ್ನ ಹೆಸರು ಪ್ರತಿಭಾ, ಸಕಲೇಶ್ಪುರದಿಂದ. ನಾನು ಹೀಗೆ ಒಂದು ಫೇಸ್ಬುಕ್ ಅಲ್ಲಿ ನೋಡ್ತಿರುವಾಗಲೇ ಇದ್ರದ್ದು ಒಂದು ಅಡ್ವರ್ಟೈಸ್ ಬಂತು. ಇದ್ರಲ್ಲಿ ನೋಡಿ ಇನ್ನು ಮಂಗಳೂರಿಗೆ ಹೋಗೋದಕ್ಕಿಂತ ಇದು ತುಂಬಾ ನಿಯರ್ ಇದೆಲ್ಲ ಅಂತ ಹೇಳಿ ಒಂದ್ ದಿವಸ ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಬಟ್ ತುಂಬಾ ಖುಷಿ ಅನ್ಸುತ್ತೆ, ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಯಾವ ಇದ್ರಲ್ಲಾದ್ರೂ ಅಷ್ಟೇ, ಒಂದ್ ಸ್ವಲ್ಪ ಏಳಿಗೆ ಆಗ್ಲಿ ಎಲ್ಲ ಇದ್ರಲ್ಲೂ ಚೆನ್ನಾಗಿದೆ. ತಿಂಗಳು ಬರ್ಬೇಕು ಅಂತಲೂ ಅನ್ನಿಸುತ್ತೆ ಇಲ್ಲಿಗೆ. ನಾನೊಂದು 4-5 ಮಂತ್ಸ್ ಇಂದ ಬರ್ತಾ ಇದ್ದೀನಿ. ಕಂಡಿದ್ದೀವಿ, ಪರವಾಗಿಲ್ಲ. ಫ್ಯಾಮಿಲಿ ಜೊತೆ ಹೌದು. ಸಂಕ್ರಮಣ ದಿವಸ ಇದು ಆಗ್ತದೆ, ತಿಂಗಳು ಸಂಕ್ರಮಣ ದಿವಸ ಆಗುತ್ತೆ, ಬರ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಅನ್ಸುತ್ತೆ, ಒಂಥರ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಖುಷಿ ಅನ್ಸುತ್ತೆ. ಪ್ರತಿಭಾ.